ನನ್ನ ಪರಿಚಯ ಚಿಕ್ಕದಾಗಿ ಮಾಡ್ಕೋತೀನಿ. ನನ್ನ ಹೆಸರು ಗಿರೀಶ್ ಅಂತ. ಒಂದ್ ಕತೆ ಹೇಳ ಅಂತ ಒಂದು ಸಿನಿಮಾ ಮಾಡಿದ್ದೆ 2019 ಅಲ್ಲಿ. ಅದಾದ ನಂತರ ವಾವ್ ಅಂತ ಮಾಡಿದೆ. ಲಾಸ್ಟ್ ಇಯರ್ ಶಾಲಿವಾಹನ ಶಕೆ ಅಂತ ಒಂದು ಸಿನಿಮಾ ಮಾಡಿದ್ದೆ. ಇದು ಫಸ್ಟ್ ಡೇ ಫಸ್ಟ್ ಶೋ. 4 ಬೇರೆ ತರ ಅಭಿರುಚಿಗಳು ಸಿನಿಮಾಗಳು. ನಾನು ಇದನ್ನ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಪ್ರತಿ ಸಿನಿಮಾ ಮಾಡೋ ಟೈಮಲ್ಲೂ ಒಂದು ಅನ್ಸುತ್ತೆ, ಓಕೆ ಇದು ಲಾಸ್ಟ್ ಅಟೆಂಪ್ಟಾ. ಯಾಕೆಂದ್ರೆ ಇದು ಎಕ್ಸಾಂಪಲ್ IAS IPS ಎಕ್ಸಾಮ್ಸ್ ಬರ್ದಾಗ ಅಟ್ಲೀಸ್ಟ್ ಒಂದಷ್ಟು ಜನ ಅಂತ ಸೆಲೆಕ್ಟ್ ಮಾಡ್ತಾರೆ. ಬಟ್ ಒಂದ್ ವರ್ಷದಲ್ಲಿ ರಿಲೀಸ್ ಆಗೋ ಸಿನಿಮಾಗಳು 200 ರಿಲೀಸ್ ಆಗ್ಲಿ 300 ರಿಲೀಸ್ ಆಗ್ಲಿ, ಈ ಒಬ್ರು ಇಬ್ರಿಗೆ ಮಾತ್ರನೇ ಆ ಒಂದು ಸಿನಿಮಾ ಹಿಟ್ ಆಯ್ತು ಅನ್ನೋಂತ ಒಂದು ವಿಷಯ ಬರೋದು. ಸೊ ಆ ತರದ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಅಂತೂ ಒಂದು ಕತೆ ಅಲ್ಲ, ಇದು ಇಡೀ ಚಿತ್ರರಂಗನ ರೆಪ್ರೆಸೆಂಟ್ ಮಾಡೋ ತರ ಒಂದು ಸೆಲೆಬ್ರೇಷನ್ ಅಂತ ಅನ್ಕೊಳ್ಳೋಣ. ಇದೊಂದು ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಡೇ ಫಸ್ಟ್ ಶೋ. ಇವಾಗ ನಮ್ಮ ಮುಖ್ಯ ಅತಿಥಿಗಳು ಎಂತೆಂತ ದೊಡ್ಡ ಅಭಿಮಾನಿಗಳು ಬಂದಿದ್ರು. ಸೊ ಅವ್ರು ಶುರು ಮಾಡಿದಂತ ಪರಂಪರೆ ಏನಿತ್ತು, ಮುಂದಿನ ದಿನಗಳಲ್ಲಿ ಆ ಫಸ್ಟ್ ಡೇ ಫಸ್ಟ್ ಶೋ ಸೆಲೆಬ್ರೇಷನ್ ಅನ್ನೋದು ಒಂದು ಸಿನಿಮಾ ಮೇಲೆ ಜನಕ್ಕೆ ಇರ್ಬೇಕಾಗಿರೋ ಪ್ರೀತಿ, ಇದೆಲ್ಲವೂ ಚೆನ್ನಾಗಿ ವರ್ಕ್ ಆಗ್ಲಿ, ಒಂದು ಪಾಸಿಟಿವ್ ವೈಬ್ ಮೂಡ್ಲಿ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಅಂತ ಮಾಡಿರೋದು ಅಂತ ಒಂದು ಸಿನಿಮಾ ಇದು. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಒಂದೇ ನಿಮಿಷ, ನಮ್ಮೆಲ್ಲರ ಬಗ್ಗೆ ಗಿರೀಶ್ ಗೌಡರು ಮಾತಾಡಿದ್ರು. ಬಟ್ ಗಿರೀಶ್ ಗೌಡ್ರ ಬಗ್ಗೆ ನಾವು ಮಾತಾಡಲೇಬೇಕಾಗಿದೆ. ಈಸ್ ಯಂಗ್ ಮತ್ತು ಎನರ್ಜೆಟಿಕ್ ಇರುವಂಥ ಒಬ್ಬ, ಮುಂದೆ ಅತ್ಯುತ್ತಮ ಭವಿಷ್ಯ ಇರುವಂಥ ನಿರ್ದೇಶಕರು ಅಂತ ನಮ್ಮ ಕಲಾವಿದರ ಪರವಾಗಿ ನಾನು ಖಂಡಿತ ಹೇಳ್ತೀನಿ. ಯಾಕೆಂದರೆ ಯಾವಾಗಲೂ ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ನಮ್ಮ ಕತೆ ಹೇಳುವಾಗಲೂ ಅಷ್ಟೇ, ಈ ಥರದ್ದು ಹೆಂಗೆ ಹೊಡಿತು ಅಂತ. ನಾವು ಅವ್ರಿಗೊಂದು ಕತೆ ಹೇಳ ಅಂತ ಒಂದು ಸಿನಿಮಾ ನೋಡಿದೆ ನಾನು. ಆಗಲೇ ನಂಗೆ ತುಂಬ ಭರವಸೆ ಹುಟ್ಟಿಸ್ತು, ಏನು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಒಂದು ಸಣ್ಣ ಎಳೆನೇ ಇಟ್ಕೊಂಡು ಇಂಥ ವಿಭಿನ್ನವಾಗಿದೆ ಈ ಕತೆ ಅಂತ ಅಂದ್ಕೊಂಡು. ನಿಜವಾಗ್ಲೂ ನಮ್ಮೆಲ್ಲರ ಉತ್ಸಾಹ ಇವರಿಂದ ನಮಗೆ ಅಲ್ಲಿ ಆ ಸಿನಿಮಾ ಮಾಡಬೇಕಾದ್ರೆ ಅಷ್ಟು ಇನ್ಪುಟ್ಸ್ ಎಲ್ಲ ಕೊಡ್ತಾಯಿದ್ರು ನಮಗೆ. ಭಾಳ ಖುಷಿಯಿಂದ ಮಾಡ್ತಾಯಿದ್ರು. ಅವ್ರದ್ದು ಈ ಸಿನಿಮಾ ನಿಜವಾಗ್ಲೂ ಎಲ್ಲರೂ ಬಂದು ನೋಡಬೇಕು. ಆ ಒಂದು ಈ ಸಿನಿಮಾ ಅಂದರೆ ಏನೆಲ್ಲ ಹೇಳುತ್ತೆ ಇದು, ನಾನು ಹೇಳಿದ್ನಲ್ಲ, ಭಾಷೆ ಮೊದಲುಗೊಂಡು ಅಭಿಮಾನಿಗಳು ನಮ್ಮ ಚಿತ್ರರಂಗನ ಬೆಳೆಸಬೇಕು ಅನ್ನೋದನ್ನು ಮೊದಲುಗೊಂಡು, ಒಂದು ಕಲ್ಚರ್ ಅನ್ನೋದು, ನಮ್ಮ ಕನ್ನಡ ಅನ್ನೋದು ಇರಬೇಕು ಅನ್ನೋ ಒಂದು ಎಲ್ಲವೂ ಮೇಳೈಸಿದೆ ಆ ಸಿನಿಮಾದಲ್ಲಿ. ದಯವಿಟ್ಟು ನಮ್ಮ ಕರ್ನಾಟಕದ ಜನತೆ ಬಂದು ಸಿನಿಮಾ ನೋಡಬೇಕು. ಮತ್ತು ನಮ್ಮ ನಿರ್ದೇಶಕರಿಗೆ ಒಂದು ಯಶಸ್ಸು ಸಿಗಬೇಕು.